ಇನ್ನು ಸಂಕಷ್ಟ ಚತುರ್ಥಿ ಈ ದಿನ ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂದರೆ, ಈ ವಸ್ತುವನ್ನು ಹಿಡ್ಕೊಂಡು ನೀವು ಕೆಲಸವನ್ನು ಮಾಡಿದ್ದೇ ಆಯಿತು ಅಂತಂದರೆ ಇಷ್ಟಾರ್ಥಗಳು ಈಡೇರಿಬಿಡ್ತದೆ. 100% ಈಡೇರುತ್ತೆ. ಅದಕ್ಕೆ ಎರಡು ಮಾತಿಲ್ಲ. ಅದು ಯಾವ ವಸ್ತು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಫಾಲೋವನ್ನು ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ಮಿಷ್ಟವತಿ ಚಿಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತಲ್ಲ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಿದ್ರೆ, ಮಲಬದ್ಧತೆ. ಭಾಳಷ್ಟು ಜನ ಸೇವನೆ ಮಾಡ್ತಾರೆ ಊಟನ, ಆದರೆ ಅದು ಆಚೆ ಬರೋದೇ ಇಲ್ಲ. ಬೆಳಗಾದ್ರೆ 3 ದಿನ 4 ದಿನ ಇದ್ದಿತ್ತು ಅಂತಂದರೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ. ಅಲ್ಲಿರುವಂಥ ನೆಗೆಟಿವ್ ಏನಿರುತ್ತೆ ಅಂಶಗಳು, ಯಾಕಂದರೆ ಹೊರ ಬರಬೇಕು. ಬೇಡದೆಲ್ಲ ರಸರಕ್ತ ಮೂಳೆ ಮಾಂಸ ಆಗಿ ಕನ್ವರ್ಟ್ ಆಗುತ್ತೆ ನಮ್ಮ ಆಹಾರ. ಅದು ಬೇಡದೇ ಇರೋಂಥದ್ದು ಆಚೆ ಬರಬೇಕು. ಅದು ಬರಲಿಲ್ಲ ಅಂತಂದು ಅಲ್ಲೇ ಸೇರ್ಕೋತು ಅಂತಂದರೆ, ಒಂದೇ ಒಂದು ನಿಮಿಷ ಒಂದು ಮಲಮೂತ್ರ ಆಚೆ ಬಂತಂದರೆ ಎಷ್ಟು ಸ್ಮೆಲ್ ಬರುತ್ತೆ. ಅದು ಒಳಗಡೆನೇ ಇತ್ತು ಅಂದರೆ ದೇಹಕ್ಕೆ ಇನ್ನೆಷ್ಟು ಆಘಾತಕಾರಿ ಮಾಡುತ್ತೆ ಅನ್ನೋದು ನೀವು. ಅದಕ್ಕೋಸ್ಕರ ಮಲಬದ್ಧತೆ ಅನ್ನುವಂಥದ್ದು ಚೆನ್ನಾಗಿ ಆಗಲೇಬೇಕು. ಆಗಲೇ ಅಂದ ಮಲಬದ್ಧತೆ ಜಾಸ್ತಿ ಅಂದರೆ ಮಲಮೂತ್ರ ವಿಸರ್ಜನೆ ಚೆನ್ನಾಗಿ. ಈ ಮಲಬದ್ಧತೆಯಿಂದ ಏನಾಗುತ್ತೆ, ಅದೆಲ್ಲ ನಿಂತೋಗ್ಬಿಟ್ಟೆ ಸಮಸ್ಯೆ ಆಗುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್. ಆ ಮಲಬದ್ಧತೆ ಅನ್ನೋದು ನಿಲ್ಲಬೇಕು, ಸಂಪೂರ್ಣವಾಗಿ ಸರಾಗ ಹೋಗಬೇಕು ಅಂತಂದರೆ ಈ ಒಂದು ಮುದ್ರೆಯನ್ನು ಮಾಡಿ, ಮತ್ತು ಹೆಚ್ಚು ಜಾಸ್ತಿ ನೀರನ್ನು ಕುಡಿ ಸೇವನೆಯನ್ನು ಮಾಡ್ತಾ ಬನ್ನಿ. ನೋಡಿ, ಅಪಾನ ಮುದ್ರೆ ಮಾಡಬೇಕು. ಹೆಬ್ಬೆರಳು ಪ್ಲಸ್ ಮದದ ಬೆರಳು ಪ್ಲಸ್ ಉಂಗುರ, ತೋರ್ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. 15 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು. ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇತ್ತು ಅಂತಂದರೆ, ಎಸ್ಪೆಷಲಿ ಈ ಮಲಬದ್ಧತೆ ಮತ್ತು ಮಲ ವಿಸರ್ಜನೆ ಸರಿಯಾಗಿ ಆಗದೇ ಇರೋಂಥದ್ದೆಲ್ಲ ನಿವಾರಣೆ ಆಗ್ಬಿಡುತ್ತೆ. ಇದನ್ನು ಮಾಡಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇದನ್ನು ಮಾಡ್ಕೊಳ್ಳಿ. ಪ್ರತಿನಿತ್ಯ 15 ನಿಮಿಷಗಳ ಕಾಲ ಮಾಡಿ. ಜೊತೆಗೆ ಇದೇ ಸೆಪ್ಟೆಂಬರ್ 22ನೇ ತಾರೀಕು ನೀವೇನು ಮಾಡಬೇಕು ಅಂತಂದರೆ, ಆನ್ಲೈನ್ ಕ್ಲಾಸ್ ಇದೆ. ಇದು ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್. ಮಾಟ ಮಂತ್ರ ವಾಮಾಚಾರ ಮಾಡಿಸಿತ್ತು ಅಂತಂದರೆ ಅದು ಹೇಗೆ ಅದನ್ನು ಹೊರಗಡೆ ತಕ್ಕೊಳ್ಳುವಂಥದ್ದು, ಅದೊಂದೇ ಅಂತಲ್ಲ, ಮಾಡಿಸ್ಲಿ. ಅದ್ರ ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಅದನ್ನು ಹೇಗೆ ಹೊರಗಡೆ ಬರುವಂಥದ್ದು. ಕೆಟ್ಟ ಆಲೋಚನೆಗಳು ಮಾಡ್ತು ಅಂತಂದಾಗ ಮನಸ್ಸು ಎಷ್ಟು ಕೆಡ್ತಾ ಹೋಗುತ್ತೆ, ದುಃಖ ಆಗುತ್ತೆ, ಬೇಜಾರಾಗುತ್ತೆ, ಹಿಂಸೆ ಆಗುತ್ತೆ. ಇದರಿಂದ ಹೇಗೆ ಹೊರಗಡೆ ಬರೋವಂಥದ್ದು ಕೂಡ ನಾವು ಹೇಳ್ಕೊಡ್ತೀನಿ. ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋಂಥವ್ರಿಗೆ ಯಾವ ರೀತಿ ಆ ರಿವರ್ಸ್ ಅವ್ರಿಗೆ ಮಾಡೋವಂಥದ್ದು ಇದು ಕೂಡ ಹೇಳ್ಕೊಡ್ತೀವಿ. ಜೊತೆಗೆ ಮೇಯ್ನಾಗಿ ಏನು ಅಂತ ಅಂದರೆ, ಒಂದು ಸರಿ ನೆಗೆಟಿವ್ ಎನರ್ಜಿ ಬಂತು ಅಂತಂದರೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗುತ್ತೆ. ನೆಗೆಟಿವ್ ಥಾಟ್ಸ್ ಆದರೆ ತಪ್ಪು ಡಿಸಿಷನ್ಸ್ನ ತೊಗೋತೀವಿ. ಈ ತಪ್ಪು ಡಿಸಿಷನ್ಸ್ನ ತೊಗೊಳ್ಳೋದ್ರಿಂದ ಜೀವನ ಹಾಳಾಗ್ತಾ ಬರುತ್ತೆ. ಗೊತ್ತಲ್ಲ, ಅದಾಗಬಾರ್ದು. ಫೈನಾನ್ಷಿಯಲ್ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಅಪಮೃತ್ಯು ದೋಷ ಬರೋವಂಥದ್ದು, ಮತ್ತು ಫ್ಯಾಮಿಲಿ ಸಂಬಂಧಗಳು ಹಾಳಾಗುವಂಥದ್ದು, ಅದನ್ನು ಸರಿ ಮಾಡೋಕ್ಕೆ 5-6 ವರ್ಷ ಆಗುವಂಥದ್ದು, ಇದೆಲ್ಲ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ಈ ಆನ್ಲೈನ್ ಕ್ಲಾಸಸನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ಒಬ್ಬರು ನೀವು ಜಾಯ್ನ್ ಆಯಿತು, ಮಂದಿ ಎಲ್ಲ ಕೂತ್ಕೊಂಡು ನೋಡ್ಬೋದು, ಮತ್ತು ಕೇಳ್ಬೋದು, ತಿಳ್ಕೊಬೋದು. ಇದನ್ನು ಕಲ್ತ್ಕೋಬೋದು ಅಂತಂದರೆ ನೀವು ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ. ಗೊತ್ತಲ್ಲ, ಇದೇ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಇನ್ನು ಜೀವನದಲ್ಲಿ ಏನಂತಂದರೆ, ನಾನಾ ರೀತಿಯಂಥ ಸಮಸ್ಯೆಗಳು ಬರುತ್ತೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತಾರೆ, ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ. ಶತ್ರು ಬಾಧೆಗಳಿರುತ್ತೆ, ಕೋರ್ಟ್ ಕಚೇರಿಗಳ ಸಮಯ. ಇದಕ್ಕೆಲ್ಲ ಕಾರಣ ಏನು ಅಂತ, ನಮ್ಮ ದೇಹದಲ್ಲಿರುವಂಥ ಚಕ್ರ. ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ. ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ. ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದು ಮಾಡುತ್ತೆ. ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು, ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ. ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ.
ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ. ಇನ್ನೊಂದು ಏನು ಅಂತಂದರೆ, ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗಿ, ಹೋದ ಸರಿನೂ ಕರ್ಕೊಂಡೋಗಿದ್ದೆ. ಒಂದು ವರ್ಷ ಆಯಿತು, ಒಂದು ವರ್ಷ ಗ್ಯಾಪ್ ಆಯಿತು. ಮತ್ತು ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ. ಅನಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ. ನಂಬರ್ 1. ಎಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಭೇಟಿ, ಅದನ್ನು ನಾವು ಮಾಡಿಸ್ತೀವಿ. ಖುದ್ದಾಗಿ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ. ಫ್ಯಾಮಿಲಿ ಜೊತೆ ಹೋಗಿರ್ತೀರ, ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣುಮಾಯೆ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ಜೊತೆಗೆ ಗುರುವಾಯೂರಕ್ಕೆ ಕರ್ಕೊಂಡು ಹೋಗ್ತೀವಿ. ಮತ್ತು ಚೋಟಾಣಿ ಕೆರೆ, ಅಲ್ಲಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು. ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ ಅಂತ ಹೊರಟೋಗ್ಬಿಡ್ತದೆ ಇದೆಲ್ಲ. ಹಾಗಾಗಿ ಅಧ್ಯಾತ್ಮ ಪಯಣಕ್ಕೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ. ಇನ್ನು ಸಂಕಷ್ಟ ಚತುರ್ಥಿ ಈ ದಿನ ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂದರೆ, ಈ ವಸ್ತುವನ್ನು ಹಿಡ್ಕೊಂಡು ನೀವು ಕೆಲಸವನ್ನು ಮಾಡಿದ್ದೇ ಆಯಿತು ಅಂತಂದರೆ ಇಷ್ಟಾರ್ಥಗಳು ಈಡೇರಿಬಿಡ್ತದೆ. 100% ಈಡೇರುತ್ತೆ. ಅದಕ್ಕೆ ಎರಡು ಮಾತಿಲ್ಲ. ಅದು ಯಾವ ವಸ್ತು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಫಾಲೋವನ್ನು ಮಾಡಿಕೊಳ್ಳಿ ಗೊತ್ತಲ್ಲ. ಮತ್ತು ನಾಳೆ ಸಂಕಷ್ಟ ಚತುರ್ಥಿ ಅಂದರೆ ಮತ್ತು ಇಷ್ಟಾರ್ಥ ಸಿದ್ಧಿಗಳು ಏನಾಗಬೇಕು ಅಂತ, ಸಂಕಷ್ಟ ಚತುರ್ಥಿ ದಿನ ನೀವು ಇದು ಕೆಲಸವನ್ನು ಮಾಡ್ತಂತ ಇಷ್ಟಾರ್ಥಗಳು ಸಿದ್ಧಿ ಆಗಿಬಿಡ್ತದೆ. ಇಷ್ಟಾರ್ಥಗಳ ಸಿದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇಷ್ಟ ಅಂತಂದರೆ ನಮಗೆ ಇಷ್ಟವಾಗಿರುವಂಥದ್ದು. ಒಂದು ಯಾವುದೇ ಕಾರಣಕ್ಕೂ ಲೈಫಲ್ಲಿ ಯಾವುದನ್ನು ಇಷ್ಟಪಡಬಾರ್ದು. ಅಕಸ್ಮಾತ್ ನೀವು ಇಷ್ಟಪಡ್ತೀರಾ, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅದನ್ನು ಪಡ್ಕೊಳ್ಳೇಬೇಕು. ಕೆಲಸ ಆಗಿರ್ಬೋದು, ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಗುಣ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಎಲ್ಲವನ್ನು ಕೂಡ ನೀವು ಇಷ್ಟಪಟ್ಟಿದ್ದನ್ನು ಪಡಲೇಬಾರದು. ಪಟ್ಟರೆ ಅದು ಎಷ್ಟೇ ಕಷ್ಟ ಆಗಿ ನೀವು ಪಡ್ಕೋಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಬೇಕು. ಸುಮ್ಮನೆ ಅದನ್ನು ಇಷ್ಟಪಡ್ತೀವಿ, ಇದು ಅಷ್ಟೇ ಯಾವುದೂ ಆಗಲ್ಲ ಬಿಡು, ನೀವು ಆಗೋದು ಕೂಡ ಆಗಲ್ಲ ಅಲ್ವಾ. ನನಗೆ ದುಡ್ಡು ಇಷ್ಟ, ದುಡ್ಡು ಸಂಪಾದನೆ ಮಾಡಲೇಬೇಕು, ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅನ್ನುವಂಥ ಒಂದು ಅಫರ್ಮೇಷನ್ಸು, ದೃಢೀಕರಣ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದನ್ನು ಅಫರ್ಮೇಷನ್ಸು ನಾವು ಸಂಕಲ್ಪ ಅಂತ ಕರಿತೀವಿ. ಹಿಂಗಾಗಬೇಕು, ಅದನ್ನು ಸ್ಟ್ರಾಂಗ್ ಮಾಡಬೇಕು. ನಾನು ಯಾವುದೇ ಕಾರಣಕ್ಕೂ ಅಬ್ದುಲ್ ಕಲಾಂ ಅವರೊಂದು ಅದ್ಭುತವಂತ ಮಾತು ಹೇಳ್ತಾರೆ, ನೀನು ಯಾವುದೇ ಕಾರಣಕ್ಕೂ ಕನಸು ಕಾಣಬಾರ್ದು. ಕನಸು ಕಾಣಿದ್ರೆ ಮತ್ತೆ ನಿದ್ದೆ ಮಾಡಬಾರ್ದು, ಅದು ಪಡ್ಕೊಳ್ಳೋವರೆಗೂ. ನೋಡಿ ಎಂಥ ಮಾತು. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ನಮ್ಮ ಅಷ್ಟಲಕ್ಷ್ಮಿ ಅಂತ ಇತ್ತು ಅಂತಂದರೆ ಇಷ್ಟಾರ್ಥಗಳು ಈಡೇರಿಬಿಡುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಅದು ಇಟ್ಕೋತು ಅಂತಂದರೆ ಅದಕ್ಕೆ ಚೀಟಿ ಬರೆದ್ಬಿಟ್ಟು ಅದಕ್ಕೆ ಕೆಳಗಡೆ ಇಷ್ಟಾರ್ಥ ಸಿದ್ಧಿ ನೀವೇನಿದೆ ಇಷ್ಟಾರ್ಥ ಬರೆದ್ಬಿಡ್ತು ಅಂದರೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಗೊತ್ತಲ್ಲ. ಜೊತೆಗೆ ನೀವೇನು ಮಾಡೋದು, ಸ್ಟ್ರಾಂಗ್ ಆಗಿ ನನಗೆ ಬೇಕೇ ಬೇಕು, ಅದು ಏನೇ ಆಗಲಿ, ಪ್ರಾಣ ಹೋಗಲಿ ನನಗೆ ಬೇಕು, ಮಾಡು ಇಲ್ಲವೇ ಮಾಡಿ ನಂಗೆ ಬೇಕು ಅಷ್ಟೇ ಆಗಿಬಿಡುತ್ತೆ. ಎಲ್ಲರೂ ಕೂಡ ಆರ್ಡಿನರಿ ಇದ್ದವರು ಎಕ್ಸ್ಟ್ರಾರ್ಡಿನರಿ ಹೆಂಗಾಗ್ತಾರೆ ಅಂತಂದರೆ, ಅದು ನನಗೆ ಇಷ್ಟಪಟ್ಟಿದ್ದು ಬೇಕೇ ಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಕಷ್ಟಪಡ್ತೀನಿ ಅನ್ನೋಂಥವರೇ ಎಕ್ಸ್ಟ್ರಾರ್ಡಿನರಿಗಳಾಗಿರ್ತಾರೆ. ಅನ್ನೋಂಥವರೇ ಬಡವರಿಂದ ಶ್ರೀಮಂತರಾಗಿರ್ತಾರೆ ಗೊತ್ತಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋ ತಿಳಿಸ್ಕೊಡು. ಫಸ್ಟು ದೃಢೀಕರಣ, ಅಫರ್ಮೇಷನ್ಸ್. ನಾನು ಇಷ್ಟಪಡಲ್ಲ, ಪಟ್ಟರೆ ಅದು ಬೇಕೇ ಬೇಕು. ಏನು ಮಾಡಬೇಕು, ಅದನ್ನು ನಾನು ಬೇಕು 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 ಮಾಡಬೇಕು 100 ಸರಿ ಹೇಳ್ಕೊಳ್ಳಿ, 1000 ಸರಿ, 1,00,000 ಸರಿ ಹೇಳ್ಕೊಳ್ಳಿ. ನೀವು ಹೇಳ್ಕೊತಿದ್ದಂಗೆ ನಮ್ಗೆ ಅದಾಗ್ಬಿಡ್ತದೆ. ಇದು ಗೊತ್ತಲ್ಲ. ಬೇಗ ಆಗಬೇಕು ಅಂತಂದರೆ ನೀವೇನಿಲ್ಲ, ಅರಿಶಿಣದ ಕೊಂಬು ತಗೊಳ್ಳಿ. ಅರಿಶಿಣದ ಕೊಂಬು ತೆಗಿದೆಯಲ್ಲ, ಅದು ಗುರುವಿನ ಒಂದು ಸಂಕೇತ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ
ಅಂತ ಇರ್ತಾರೆ. ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು, ಕಟ್ಟು, ಚಟ್ಟು, ಮಡಿ, ಮೈಲಿಗೆ, ಸುತ್ಕ, ಗೀತ್ಕ, ವೆಜ್ಜು, ನಾನ್ ವೆಜ್ಜು, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ದೇವ್ರ ಮನೆಲ್ಲಾರು ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಸಂಪೂರ್ಣವಾಗಿ. ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಸಾಲಗಳೆಲ್ಲ ತೀರೋಗ್ಬಿಡುತ್ತೆ. 3 ಅಮಾವಾಸ್ಯೆ ಕಳೆದ 6 ತಿಂಗಳ ಒಳಗಡೆ ಎಷ್ಟೊಂದು ಬಗೆಯ 50% ತಿಳಿಬಿಡಿ, ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ. ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೈಟ್ ತೊಗೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೆ ಓದಿಸಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಫಾರಿನಲ್ಲೆಲ್ಲ ಇದ್ದಾರೆ. ನಿಮಗೂ ಹಂಗೆ ಆಗಬೇಕಲ್ವ? ಅದಕ್ಕೋಸ್ಕರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ. ತುಂಬ ಚೆನ್ನಾಗುತ್ತೆ. ನೀವೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ. ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಮತ್ತು ನೀವೇನು ಮಾಡಬೇಕು ಅಂತಂದರೆ ನೋಡಿ, ಗುರುವಿನ ಒಂದು ಮಾರ್ಗದರ್ಶನ. ನೀವು ಇಷ್ಟವನ್ನು ಪಡ್ತೀರಾ, ಅದು ಪಡ್ಕೊಳ್ಳೋದಕ್ಕೆ ಏನಂತ ಫಸ್ಟು ಪ್ಲ್ಯಾನಿಂಗ್ ಮಾಡಬೇಕು. ಮತ್ತು ಅದು ಪಡ್ಕೊಳ್ಳೋದಕ್ಕೆ ಹೆಂಗೆ ಅಂತ ನೀವು 10 ಜನನ ಡೈರೆಕ್ಟಾಗಿ ಕೇಳಿದ್ರೆ ಸಂಕೋಚ ಆಗ್ಬೋದು ಅಥವಾ ತಪ್ಪು ತಿಳ್ಕೊಬೋದು. ಇಂಡೈರೆಕ್ಟಾಗಿ ಕೇಳಿ. ಈಗ ಎಕ್ಸಾಂಪಲ್, ನೀವು ಅದು ದುಡ್ಡಿರುತ್ತೆ, ನೀವು ಮನೆಯನ್ನು ತಗೋಬೇಕು. ಬಟ್ ಕೇಳ್ತಂದರೆ, ಓ ದುಡ್ಡಿದೆ ಅಲ್ವಾ, ನನಗೆ ಕೊಡು, ನನಗೆ ಸಾಲ ಕೊಡು, ಅದು ನೀನೇನು ಬಿಡಪ್ಪ ಕುಬೇರ, ಹಂಗೆ ಹಿಂಗೆ ಅಂತಾರೆ. ಮತ್ತು ಕೆಲವೊಂದು ನೀವೊಂದು ಬಿಡ ನೀನೇನ ಮನೆ ತಗೋಬೇಕು. ಬಟ್ ಒಂದು 4 ಜನ ವಿಚಾರಿಸ್ಬೇಕಲ್ವ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತಾರೆ. ನಮ್ಮ ಫ್ರೆಂಡ್ಗೊಂದು ಮನೆ ಬೇಕಾಗಿತ್ತು, ಎಲ್ಲರೂ ಇದ್ದರೆ ನೋಡ್ತೀರಾ. ಎಲ್ಲಿವರೆಗೂ ನೀವು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿವರೆಗೂ ನೀವು ಮುಜುಗರವನ್ನು ಅನುಭವಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಯಾರ ಹತ್ರನೂ ಏನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ತಿಳ್ಕೊಬಿಡ್ತಾರೆ, ಓ ಇವನೇ ಮಾಡ್ತಾನೆ. ಬಟ್ ಆಮೇಲೆ ಹೇಳೋದು, ನಿಜವಾಗ್ಲೂ ಅದಲ್ಲಪ್ಪ, ನನಗದು ಬೇಕಾಗೇ ಇರಲಿಲ್ಲ. ನಾನು ಫ್ರೆಂಡ್ ಕೇಳಿದೆ, ಅದಕ್ಕೆ ಕೇಳಿದೆ, ಇಷ್ಟ ಇದೆ ಮಾಡಿಲ್ಲೇ ಬಿಟ್ಬಿಡು ಅಂತಾನೆ. ನೀವೇನು ಮಾಡಬೇಕು, ಇಂಡೈರೆಕ್ಟಾಗಿ ಸ್ಪೀಚ್ ಕೇಳಬೇಕು. ಎಕ್ಸಾಂಪಲ್ಲು ಇನ್ನೂ ಒಂದು ಅದ್ಭುತವಾದಂಥ ಒಂದು ಉದಾಹರಣೆ ಅಂತಂದರೆ, ನೀವು ಒಂದು ಮದುವೆ ಆಗಬೇಕಾಗಿರುತ್ತೆ ಅಥವಾ ನಿಮ್ಮ ತಮ್ಮಂಗೆ ಬೇಕಾಗಿರುತ್ತೆ. ನಿಮ್ಮ ತಮ್ಮಂಗೆ ಅಂತಂದರೆ ನಿನ್ನ ತಮ್ಮಂಗೆ ಏನೋ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಅಥವಾ ನಿಮ್ಮ ಅಣ್ಣಂಗೆ ಅಥವಾ ನಿಮ್ಮ ತಂಗಿಗೆ, ನಿಮ್ಮ ತಂಗಿ ಏನೂ ಓದಿಲ್ಲ, ಅವ್ರಿಗೇನು ನೋಡ್ತಾರೆ ಬಿಡು ಅಂತ ಅಂದ್ಬಿಡ್ತಾರೆ ಕೆಲವರು. ಅಥವಾ ನೋಡು ಹೆಣ್ಣು ನೋಡ್ತಾರೆ, ಗಂಡು ನೋಡ್ತಾರೆ ಅಂತ ತಿಳ್ಕೊಬಿಡ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನೋಡಿ, ನನ್ನ ಪಕ್ಕದ ಮನೆಯಲ್ಲಿ ಒಂದು ಹುಡುಗಿ ಇದೆ, ಅಥವಾ ನನ್ನ ಪಕ್ಕದ ಮನೇಲಿ ಒಬ್ಬ ಹುಡುಗ ಇದ್ದಾನೆ, ಅವನು ಒಂದು ಹೆಣ್ಣು ನೋಡ್ತಾ ಇದ್ದೀವಿ, ಯಾರು ಇದ್ದೇ ದಯವಿಟ್ಟು ಹೇಳ್ತೀರಾ, ಅರ್ಜೆಂಟ್, ನಾವು ತುಂಬ ಬೇಕಾದ್ರೆ ತುಂಬ ಸಹಾಯ ಮಾಡಿದವರು. ಅಥವಾ ಅದಕ್ಕೆ ಮಾರ್ಗದರ್ಶನ ತೋರಿಸಿ. ಆವಾಗ ಯಾರೋ ಬ್ರೋಕರ್ ನಂಬರೋ ಅಥವಾ ಇನ್ಯಾರೋ ಪರಿಚಯ ಇದ್ದವರು ಯಾರನ್ನ ಪರಿಚಯ ಮಾಡಿಕೊಡ್ತಾರೆ. ನಿಮಗೆ ಅಂದರೆ ಮಾಡಿಕೊಡಲ್ಲ. ಅದಕ್ಕೆ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತಾರೆ. ಇಂಡೈರೆಕ್ಟಾಗಿ ನೀವು ಹೇಳೋವಂಥ ಅದನ್ನು ಮಾಡೋದು ಒಂದು ಕಡೆ ಕೆಲಸ ಆಗುತ್ತೆ. ನಾನು ಹೇಳಿದ್ನಲ್ಲ, ಆ ರೀತಿ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಇಟ್ಕೊಂಡು ನಿಮಗೆ ಮಾಡ್ತಾರೆ. ಇಷ್ಟಪಟ್ಟಿದ್ದೇನೆ. ಆ ರೀತಿ ಒಂದು ಪ್ರಿಪ್ರೇಷನ್ ಮಾಡಿ, ಪ್ಲ್ಯಾನಿಂಗ್ ಮಾಡಿ ಅದಕ್ಕೆ ಪ್ರಯತ್ನ ಪಡಬೇಕು. ಜೊತೆಗೆ ನಾನು ಹೇಳಿದ 1000 ಸರಿ ಹೇಳ್ಕೋಬೇಕು, ನಂಗೆ ಬೇಕು 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 ಅದೇ ಬೇಕು ಅದೇ ಬೇಕು ಇಂಥ ಬೇಕು, ಇಂಥ ವಸ್ತು, ಇಂಥ ಕೆಲಸ ಬೇಕು, ಇಂಥ ವ್ಯಕ್ತಿ ಬೇಕು, ಇಂಥ ವಸ್ತು ಬೇಕು, ನನಗೆ ಜ್ಞಾನ ಬೇಕು, ಬುದ್ಧಿ ಬೇಕು, ವಿದ್ಯೆ ಬೇಕು, ಭಕ್ತಿ ಬೇಕು, ಭಗವಂತ ಬೇಕು, ಈ ಥರ ಏನೋ ಒಂದು. ಇದನ್ನು ನೀವೇನು ಮಾಡಬೇಕು ಅಂತಂದರೆ, ಸಂಕಲ್ಪವನ್ನು ಅರಿಶಿಣದ ಕೊಂಬು ಮತ್ತು ಗೋಮತಿ ಚಕ್ರ ಎರಡನ್ನೂ ಇಟ್ಕೊಂಡು ನೀವು ಪ್ರತಿದಿನ 108 ಸರಿ ಆ ವಸ್ತು, ವ್ಯಕ್ತಿ, ಜ್ಞಾನ, ಬುದ್ಧಿ, ತಿಳುವಳಿಕೆ, ವಿದ್ಯೆಯನ್ನು ನೀವು ಹೇಳ್ತು ಅಂತಂದರೆ ಪಟ್ಟಂತ ಕೆಲಸ ಆಗ್ಬಿಡುತ್ತೆ. ಗೊತ್ತಲ್ಲ? ಇದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದೊಂದು ತಂತ್ರ. ಮತ್ತು ಯಾರ್ಯಾರಿಗೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ 100 ಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸರಿ
ಎಲ್ಲ ಅದ್ಭುತವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗ್ತವೆ. ಇದು ವಿಶೇಷವಂತ ಒಂದು ತಂತ್ರದ ವಿಚಾರ. ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ. ಗುರುಗಳೇ, ಮದುವೆ ಯಾವಾಗ ಮಾಡಬೇಕು, ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಇವಾಗಿಂದ ಮದುವೆ ನೋಡ್ಬೋದಾ, ಜಾತಕ ಸರಿ ಹೊಂದುತ್ತೋ ಇಲ್ವೋ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ, ನಿಮ್ಮ ಹತ್ರ ಎಷ್ಟೊಂದು ಜಾತಕ, ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನಾನೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ, ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ, ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ಟಾಗಿ ಈ ಥರ ಒಂದು 30-40 ಮದುವೆಗಳಾಗಿದ್ದಾವೆ. ಅದಕ್ಕೋಸ್ಕರ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು. ಎಲ್ಲ ಕರೀತಾರೆ ನಮ್ಮನ್ನ, ಗುರುಗಳೇ ನಿಮ್ಮಿಂದ ಮದುವೆ ಆಯಿತು ಅಂದ ತಕ್ಷಣ ಒಂದು ಆನಂದ, ಖುಷಿ. ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ ಕೂಡ. ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ, ಆ್ಯಪು ಕೂಡ ಇದೆ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ, ನಿಮಗೆ ಬರುತ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ, ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು. ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ಮೆನ್ನು, ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು, ಈ ಥರದವರೆಲ್ಲ ಸಿಗ್ತಾರೆ. ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಿ ಆಗ್ತಕ್ಕ ಒಂದು ಸಮಾವೇಶ ಅಂತ ಮಾಡ್ತೀವಿ. ಸಮಾವೇಶದಲ್ಲಿ ವಧುಗಳು ಬರ್ತಾರೆ, ವರರು ಕೂಡ ಬರ್ತಾರೆ ಅಂತಲ್ಲ. ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡಿ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ, ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಒಂದು ಹುಡುಗ ಬಂದರು ಏನು ಸೆಟ್ ಆಗಿಲ್ಲ, ಅಥವಾ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು, ಇವ್ರನ್ನ ಒಂಥರ ನೋಡುವಂಥದ್ದು, ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ, ಇಲ್ಲ ಅಂತಂದರೆ ಬೇಡ, ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ. ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒಂದು ತಂದೆ ತಾಯಿಗಳು, ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ, ಇಲ್ಲ ಅಂತಂದರೆ. ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿ ಒಂದು ವಿಚಾರ, ವಧುವರರ ಮಾಹಿತಿ ಕೇಂದ್ರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ